ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮ್ಯಾಗ ನಿಮ್ಮ ಲಿಪ್ಸು ಈ ಥರ ಡ್ರೈ ಆಗತ್ತವ. ಹಾಗಿದ್ರೆ ನೀವು ಅಪ್ಲೈ ಮಾಡೋ ವೇ ಏನೈತಲ್ಲ ಅದು ರಾಂಗ್ ಐತಿ. ಕರೆಕ್ಟ್ ವೇ ಒಳಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬರ್ರಿ, ಫಸ್ಟಿಗೆ ನಿಮ್ಮ ಲಿಪ್ಸ್ನ ಹೈಡ್ರೇಟ್ ಮಾಡಿ ಇಟ್ಕೋಬೇಕು. ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋಬೇಕು. ಇದನ್ನ 10 to 15 minutes ವರೆಗೆ ಇಡಬೇಕು. ಅಲ್ಲಿ ಮಟ್ಟ ನಿಮ್ಮ ಬೇಸ್ ಮೇಕಪ್ ಕಂಪ್ಲೀಟ್ ಆಗ್ತೈತಿ. ಅದಾದ್ಮ್ಯಾಗ ಈ ಅಪ್ಲೈ ಮಾಡಿರೋ ಲಿಪ್ ಬಾಮ್ ಏನೈತಲ್ಲ ರಿಮೂವ್ ಮಾಡಬೇಕು. ವೆಟ್ ವೈಪ್ಸ್ ಇಂದ ಅಥವಾ ಟಿಶ್ಯೂ ಪೇಪರ್ ಇಂದ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರಬ್ ಇಂದ ಲಿಪ್ಸ್ನ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು. ರಿಮೂವ್ ಆದ್ಮ್ಯಾಗ ನಿಮ್ಮ ಲಿಪ್ಸ್ ಈ ತರ ಕಾಣ್ತಾವ, ನೋಡ್ಬೋದು ನೀವು. ಇಷ್ಟ ಆಗೋ ಲಿಪ್ ಲೈನರ್ನ ತಗೊಂಡು ಲಿಪ್ ಲೈನರ್ನ ಅಪ್ಲೈ ಮಾಡ್ಕೋಬೇಕು. ಬೇಕಂದ್ರೆ ಒಂದ್ ಸ್ವಲ್ಪ ಸ್ಮರ್ಜ್ ಮಾಡ್ಕೋಬೇಕು ಕೈಯಿಂದ. ನೆಕ್ಸ್ಟ್ ನಿಮಗೆ ಲಿಕ್ವಿಡ್ ಲಿಪ್ಸ್ಟಿಕ್ನ ತಗೊಂಡು ಎಕ್ಸಸ್ ಅಪ್ಲೈ ಮಾಡ್ಕೋಬೇಕು. ಬೇಕಾದ್ರೆ ಇದ್ರ ಮ್ಯಾಗ ಲಿಪ್ ಗ್ಲಾಸು ಅಪ್ಲೈ ಮಾಡ್ಕೋಬೋದ, ಇಲ್ಲ ನಿಮಗೆ ಮ್ಯಾಟ್ ಬೇಕಿದ್ರೆ ಇದೇ ತರ ಬಿಡ್ಬೋದು. ಈ ತರ ಅಪ್ಲೈ ಮಾಡಿದ್ರೆ ಲಿಪ್ಸ್ ಶೈನ್ ಬರ್ತಾವ ಮತ್ತು ಗ್ಲಾಸಿ ಲುಕ್ ಕೊಡ್ತೈತಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಮಾಡಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಫಾರ್ ಸಚ್ ಮೋರ್ ವಿಡಿಯೋಸ್ ಫಾಲೋ ಮೇಕ್ ಓವರ್ ವಿತ್ ರೇಷ್ಮಾ ಪಾಟೀಲ್ ಅಕೌಂಟ್. ಇನ್ನೂ ಹೊಸ ಹೊಸ ಟಿಪ್ಸ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.